ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಬಹುತೇಕ ಸಂಗೀತಗಾರರು ಸಾಂಗೀತಿಕ ಬರಹಗಳನ್ನು ಮತ್ತು ಶಾಸ್ತ್ರ ಗ್ರಂಥಗಳನ್ನು ಓದುವುದೇ ಇಲ್ಲ. ತಮ್ಮ ಗುರುಗಳು ಏನು ಹೇಳಿಕೊಟ್ಟಿದ್ದಾರೋ ಅದನ್ನೇ ಹಾಡುತ್ತಾ, ಅದನ್ನೇ ತಮ್ಮ ಶಿಷ್ಯರಿಗೆ ಊರು ಹೊಡಿಸುತ್ತಾ ಕಾಲಕ್ಷೇಪ ಮಾಡುತ್ತಾರೆ. ಆದರೆ ಕುಮಾರರು ಈ ಮಾತಿಗೆ ಅಪವಾದವಾಗಿದ್ದರು. ಸಂಗೀತ ಎಂಬುದು ಗುರುವಿನಿಂದ ಶಿಷ್ಯನಿಗೆ ಪಾರಂಪರಿಕವಾಗಿ ಸಾಗಿ ಬರುವ ವಿದ್ಯೆ ಎಂಬುದು ಎಷ್ಟು ನಿಜವೋ, ಅದರ ವ್ಯವಸ್ಥಿತ ಅಧ್ಯಯನ ಮತ್ತು ಅದರ ಕುರಿತು ಚರ್ಚೆಗಳ ಪರಂಪರೆ ಇದೆ ಎಂಬುದು ಅಷ್ಟೇ ನಿಜವಾದ ಸಂಗತಿ. ಭರತನಿಂದ ಆರಂಭಿಸಿ ಅಥವಾ ಕೆಲವು ವಿವರಗಳನ್ನು ನಂಬುವುದಾದರೆ ರಾಮಾಯಣ ಕಾಲದ ಹನುಮಂತ ರಚಿಸಿದ ಹನುಮತ್ ಸಂಹಿತೆಯಿಂದ ಆರಂಭಿಸಿ ಸಂಗೀತವನ್ನು ಅಕ್ಷರ ರೂಪದಲ್ಲಿ ಹಿಡಿದಿಡುವ ಪ್ರಯತ್ನ ನಡೆದು ಬಂದಿದೆ. ಸಂಗೀತ ಕೇವಲ ಹಾಡುವುದು ಮಾತ್ರ ಎಂದಾಗಿದ್ದರೆ ಇಂತಹ ಗ್ರಂಥಗಳ ಅಗತ್ಯವೇನಿತ್ತು? ಭಾರತೀಯರು ಹಾಡುವುದನ್ನು ಬರೆದಿಲ್ಲವಾದರೂ ಅದನ್ನು ಒಂದು ವ್ಯವಸ್ಥಿತವಾದ ಶಾಸ್ತ್ರವೆಂದು ಪರಿಗಣಿಸಿ ನೂರಾರು ಗ್ರಂಥಗಳನ್ನು ಬರೆದಿರುವುದೇಕೆ? ಭಾರತೀಯರಲ್ಲಿ ಗಾಯನ ಮತ್ತು ಸಂಗೀತ ಶಾಸ್ತ್ರ ಇವೆರಡು ಪರಸ್ಪರ ಸಮಾನಾಂತರದಲ್ಲಿ ಸಾಗುತ್ತವೆ ಎಂಬುದು ಮೇಲುನೋಟಕ್ಕೆ ಅನ್ನಿಸಿದರೂ ಅಂತರಾಳದಲ್ಲಿ ಅವೆರಡು ಒಂದೇ ಆಗಿವೆ. ಆದ್ದರಿಂದ ನಾಯಕನಾದವನಿಗೆ ಸಂಗೀತ ಮತ್ತು ಶಾಸ್ತ್ರ ಎರಡರಲ್ಲೂ ಪ್ರೌಢಿಮೆ ಇರಬೇಕು ಎಂದು ಅಪೇಕ್ಷಿಸುವುದರಲ್ಲಿಯೇ ಸಾಂಗೀತಿಕ ಸಾಹಿತ್ಯದ ಮಹತ್ವವಿದೆ. ಸಾಂಗೀತಿಕ ಸಾಹಿತ್ಯದ ಓದು ಅವರ ಪಾಂಡಿತ್ಯಕ್ಕೆ ಮೆರುಗು ತರುತ್ತದೆ ಎಂಬುದನ್ನು ಅಲ್ಲಗಳೆಯಲಾಗದು. ಕುಮಾರರು ಸಂಗೀತದ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ವ್ಯಾಖ್ಯಾನದಂತವು. ಅವುಗಳ ಬಗೆಗೆ ಲೇಖ ಶಿರೀಶ್ ಜೋಶಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಎಲ್ಲ ನೋಡುಗರಲ್ಲಿ ಒಂದು ವಿನಂತಿ, ದಯವಿಟ್ಟು ಇನ್ನೂ ಕೂಡ ತಾವು ನಮ್ಮ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಚಂದಾದಾರರಾಗಿದ್ದರಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನು ತಲುಪುತ್ತದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಇನ್ನೊಂದು ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಕಳೆದ ಕೆಲವು ಸಂಚಿಕೆಯೊಳಗೆ ನಾವು ಕುಮಾರ್ ಗಂಧರ್ವರು ನಿರ್ಮಾಣ ಮಾಡಿದಂತಹ ರಾಗಗಳ ಬಗ್ಗೆ ಮಾತಾಡಿದ್ವಿ. ಈ ರಾಗಗಳು ಕುಮಾರ್ ಗಂಧರ್ವರು ಸಂಗೀತಕ್ಕೆ ನೀಡಿದಂಥ ಅಮೂಲ್ಯವಾದ ರತ್ನಗಳು ಅಂತ ಹೇಳಿ ವಿಮರ್ಶಕರು ಅವುಗಳನ್ನು ಪರಿಗಣಿಸಿದ್ದಾರೆ. ಈ ವಾರ ನಾವು ಕುಮಾರ್ ಗಂಧರ್ವರು ಸಂಗೀತದ ಬಗ್ಗೆ, ಸಂಗೀತದ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಡಿದ ವ್ಯಾಖ್ಯಾನದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹಳಷ್ಟು ಜನ ಗಾಯಕರು ಸಂಗೀತದ ಬಗ್ಗೆ ಮಾತಾಡೋದು ಏನದಾರೆ ಅಂತ ಕೇಳ್ತಾರ. ಅದ್ರ ಬಗ್ಗೆ ಬರೆಯುವಂತಹದ್ದು ಏನದ, ಸಂಗೀತದ ಬಗ್ಗೆ ಬರೆಯುವಂತಹದ್ದು ಏನದ, ಸಂಗೀತ ಇದು ಹಾಡತಕ್ಕಂಥ ಕಲೆ, ಅದ್ರ ಬಗ್ಗೆ ಬರೀಲಿಕ್ಕೆ ಏನಿರ್ತದ ಅಂತ ಕೇಳ್ತಾರ. ಆದ್ರೆ ಸಂಗೀತ ಅಂತಕ್ಕಂಥದ್ದು ಬರೇ ಕೇಳೋದಕ್ಕ ಮತ್ತು ಹಾಡೋದಕ್ಕ ಮಾತ್ರ ಸೀಮಿತ ಅಲ್ಲ. ಅದರ ಆಚೆಗೇನೂ ಸಂಗೀತದ ಕ್ಷೇತ್ರ ವ್ಯಾಪಿಸ್ಕೊಳ್ತದೆ. ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದ್ದು ಬಹಳ ಮಹತ್ವದ ಸಂಗತಿ ಅಂತ ಅನಿಸ್ಕೊಳ್ತದೆ. ನಮ್ಮಲ್ಲಿ ಸರ್ವಕಾಲಿಕ ಶ್ರೇಷ್ಠ ಗಾಯಕ ಅನಿಸಿದಂಥ ತಾನ್ಸೇನ್ನಿಂದ ಹಿಡಿದು ಯಾವೊಬ್ಬ ಸಂಗೀತಗಾರನ ಬಗ್ಗೆನೂ ವಿಮರ್ಶಾತ್ಮಕವಾಗಿ ಬರೆದಿರ್ತಕ್ಕಂಥ ದಾಖಲೆಗಳಿಲ್ಲ. ಅವ್ರು ಏನು ಹಾಡ್ತಿದ್ರು, ಹೆಂಗೆ ಹಾಡ್ತಿದ್ರು, ಎಷ್ಟು ಹಾಡ್ತಿದ್ರು ಅನ್ನೋದು ಮಾತ್ರ ಬರ್ದಾರ. ಅವ್ರು ಹಾಡ್ತಕ್ಕಂಥ ಹಾಡಿನ ಸಾಹಿತ್ಯ ಲಭ್ಯ ಇದೆ ವಿನಃ ಅವರ ಹಾಡಿನ ವಸ್ತುನಿಷ್ಠವಾಗಿರ್ತಕ್ಕಂಥ ವಿಮರ್ಶೆ ಆಗಲಿ ಅಥವಾ ಅದರ ವರ್ಣನೆ ಆಗಲಿ ನಮ್ಗೆ ಇವತ್ತಿಗೂ ಸಿಗುವುದಿಲ್ಲ. ತಾನ್ಸೇನ್ ಒಬ್ಬ ಪ್ರಖ್ಯಾತ ಸಂಗೀತಗಾರ ಅನ್ನುವಲ್ಲಿಗೆ ನಮ್ಮ ವಿವರಣೆ ನಿಂತು ಬಿಡ್ತದೆ. ಹಂಗ ರಾಗಗಳ ಬಗ್ಗೆನೂ ಕೂಡ, ಒಂದು ರಾಗದ ಬಗ್ಗೆ ಮಾತಾಡ್ಲಿಕ್ಕೆ ಏನಿರ್ತದ ಅಂತ ಅನೇಕ ಜನ ಸಂಗೀತಗಾರರು ಕೇಳ್ತಾರೆ. ಯಾಕಂದ್ರೆ ರಾಗ ಅನ್ನತಕ್ಕಂಥದ್ದು ಹಾಡುವ ವಸ್ತು, ಆ ಸಂಗೀತದ ವಸ್ತು. ಅದರ ಬಗ್ಗೆ ಮಾತಾಡುವಂಥದ್ದು ಏನಿರ್ತದೆ ಅಥವಾ ಅದರ ಬಗ್ಗೆ ಬರೆಯುವಂತಹದ್ದು ಏನಿರ್ತದೆ ಅನ್ನುವಂಥದ್ದನ್ನು ಕೂಡ ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅದು ಹಂಗಲ್ಲ. ಕುಮಾರ್ ಗಂಧರ್ವರಿಗೆ ಇದರ ಸೂಕ್ಷ್ಮ ಅರಿವಿತ್ತು. ಹಿಂಗಾಗಿ ಅವರು ರಾಗದ ಬಗ್ಗೆ, ಸಂಗೀತದ ಬಗ್ಗೆ ಬಹಳಷ್ಟು ಮಾತಾಡ್ಯಾರ ಮತ್ತು ಬಹಳಷ್ಟು ಬರ್ದಾರ. ಹಿಂಗಾಗಿ ಅವರೊಬ್ಬ ಬರೀ ಗಾಯಕ ಆಗಿರಲಿಲ್ಲ, ನಾಯಕ ಕೂಡ ಆಗಿದ್ರು ಅನ್ನುವಂಥದ್ದು. ಕುಮಾರ್ ಗಂಧರ್ವರ ಇತಿಹಾಸವನ್ನು ನಾವು ನೋಡಿದಾಗ 1961ರವರೆಗೆ
ಅವರು ಸಂಗೀತದ ಬಗ್ಗೆ ಏನನ್ನೂ ಮಾತಾಡಲಿಲ್ಲ. ಅಲ್ಲಿಯವರೆಗೆ ಅವರು ಕೇವಲ ಸಂಗೀತದ ಅಧ್ಯಯನದಲ್ಲಿ ನಿರತರಾಗಿದ್ರು. ಅವರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಹಾಡುವುದರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಉಂಟಾಗಿತ್ತು. ಹಾಗಾಗಿ ಕುಮಾರ್ ಗಂಧರ್ವರು 1960ರ ನಂತರ ಈ ಸಂಗೀತದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ವೇಳೆಗೆ ಬಹುಶಃ ಅವರ ಚಿಂತನ ಮಂಥನಗಳು ಪೂರ್ಣಗೊಂಡಿದ್ದು ಮತ್ತು ಸಂಗೀತದ ಬಗ್ಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಲುವಿಗೆ ಆ ಸಮಯಕ್ಕೆ ಅವರು ಬಂದಿದ್ರು ಅಂತ ನಾವು ಭಾವಿಸಿಕೊಳ್ಳಬಹುದಾಗಿದೆ. ಅಲ್ಲಿಂದ ಸುಮಾರು 3 ದಶಕಗಳ ಕಾಲ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಸಂಗೀತದ ಬಗ್ಗೆ ಆಖ್ಯಾನಗಳನ್ನು ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಂಗೀತದ ಕಮ್ಮಟಗಳಲ್ಲಿ ಅವರು ಭಾಗವಹಿಸಿ ತಮ್ಮ ಉಪನ್ಯಾಸಗಳನ್ನು ನೀಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಸಲ ಅವರು ಹಾಡು ಮತ್ತು ಮಾತು ಎರಡನ್ನೂ ಒಟ್ಟಿಗೆ ಬೆರೆಸಿ ಒಂದು ಪ್ರಾತ್ಯಕ್ಷತೆಯ ಮಾದರಿಯೊಳಗೆ ಸಂಗೀತದ ಬಗ್ಗೆ ಚರ್ಚೆ ಮಾಡಿದಂತಹ ಉದಾಹರಣೆಗಳು ನಮಗೆ ಸಿಗ್ತಾವೆ. ಅವರು ಯಾವತ್ತು ಸಂಗೀತದ ಬಗ್ಗೆ ಉಪನ್ಯಾಸ ಮಾಡೋದಿಲ್ಲ. ಅವರ ಸಂಗೀತದ ಬಗ್ಗೆ ಮಾತಾಡ್ತಾರಾದ್ರೆ ಅವರೊಳಗೆ ಹಾಡನ್ನು ಇದ್ದೇ ಇರ್ತದ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಆಮೇಲೆ ಬಹಳಷ್ಟು ಸಂಗೀತದ ಅವರ ಚರ್ಚೆಗಳು ಹರಟೆಗಳ ರೂಪದೊಳಗಿದ್ದು, ಪ್ರಶ್ನೋತ್ತರಗಳಲ್ಲಿ, ಶಿಬಿರಗಳಲ್ಲಿ, ಚರ್ಚೆಗಳಲ್ಲಿ ಅವೆಲ್ಲ ಅವರ ಅಭಿಪ್ರಾಯಗಳು ತೆರೆದುಕೊಂಡವೆ. ಹೀಗಾಗಿ ಈ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದೊಂದು ಸ್ವಲ್ಪ ಕಷ್ಟದ ಕೆಲಸ ಅಂತಾನೆ. ಯಾಕಂದ್ರೆ ಈ ಕಮ್ಮಟಗಳಲ್ಲಿ ಆಗಲಿ, ಚರ್ಚೆಗಳಲ್ಲಿ ಆಗಲಿ, ಹರಟೆಗಳನ್ನಾಗಲಿ ಯಾರು ದಾಖಲು ಮಾಡೋದಿಲ್ಲ. ಹೀಗಾಗಿ ಅವು ಬೇರೆ ಅಥವಾ ನಮ್ಮ ಹೊರಗಿನ ಜಗತ್ತಿಗೆ ಗೊತ್ತಾಗದೇನೆ ಉಳಿದು ಬಿಡುವಂತ ಸಾಧ್ಯತೆಗಳಿರ್ತಾವೆ. ಆದರೂ ಅನೇಕ ಲೇಖಕರು ಅವರ ಚರಿತ್ರೆಗಳನ್ನ ಬರೆದಿರ್ತಕ್ಕಂಥವ್ರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವುಗಳನ್ನ ಉಲ್ಲೇಖ ಮಾಡ್ತಾರೆ. ಅದರ ಬಗ್ಗೆ ಮಾತಾಡೋದಾದರೆ ಗುರುವಿನ ಬಗ್ಗೆ ಕುಮಾರ್ ಗಂಧರ್ವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಂಗೀತದೊಳಗೆ ಗುರುವಿನ ಮಹತ್ವ ಬಹಳ ದೊಡ್ಡದು. ಶಿಷ್ಯ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದನ್ನ ಹೇಳಿಕೊಡುವವನೇ ನಿಜವಾದ ಗುರು ಅನ್ನುವಂಥದ್ದು. ಶಿಷ್ಯ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ನಿರ್ಧಾರ ಗುರುವಿಂದ ಇರ್ತದೆ, ಅದು ಶಿಷ್ಯ ಮಾಡ್ತಕ್ಕದ್ದಲ್ಲ. ಜ್ಞಾನವನ್ನ ನೀಡಿ ಆಚೆಗೆ ಸರಿಯುವುದು ಮಾತ್ರ ಗುರುವಿನ ಕೆಲಸ ಅಲ್ಲ. ಅವಂಗ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು. ತಾನು ರೂಪಿಸಿಕೊಂಡಿರತಕ್ಕಂತಹ ದಾರಿಯಲ್ಲಿ ಶಿಷ್ಯ ನಡೆದು ತನ್ನದೇ ಆದಂತಹ ದಾರಿಯನ್ನು ರೂಪಿಸಿಕೊಳ್ಬೇಕು ಅಂತಕ್ಕಂತಹ ಕೆಲಸವನ್ನು ಯಾರು ಮಾಡ್ತಾರೋ ಅವರು ನಿಜವಾದ ಗುರು ಅಂತ ಕುಮಾರ್ ಗಂಧರ್ವ ಅವರು ಹೇಳ್ತಾ ಇದ್ರು. ನಾನು ಕುಂಟಿದ್ದೇನೆ, ಹಂಗಂತೇಳಿ ನನ್ನ ಶಿಷ್ಯನು ಕುಂಟಬೇಕು ಅನ್ನುವಂಥದ್ದು ಹೇಳುವವ ನಿಜವಾದ ಗುರು ಆಗುದಿಲ್ಲ. ಈ ಕುಂಟುವಿಕೆ ಅದು ಗುರುವಿಗೆ ಮಾತ್ರ ಸೀಮಿತ ಆಗಬೇಕು. ಆದ್ರೆ ಕಾಲ ಸರಿ ಇದ್ದ ಶಿಷ್ಯ ಯಾಕೆ ಕುಂಟಬೇಕು, ಇದು ಅವರ ಪ್ರಶ್ನೆ ಆಗಿತ್ತು. ಈ ರೀತಿಯಾಗಿ ಯಾರು ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೋ ಅವರು ನಿಜವಾದ ಗುರು ಅನಿಸ್ಕೊಳ್ತಾರೆ ಅನ್ನುವಂಥದ್ದು. ಆದರೆ ನಿಜವಾದ ಗುರು ಶಿಷ್ಯನನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ಗುರುವಾದವನು ಶಿಷ್ಯನಿಗೆ ಚೆನ್ನಾಗಿ ಕಲಿಸಬೇಕು. ಸಂಗೀತವನ್ನು ಕಲಿಸುವಾಗ ಗುರುವಿಗೆ ಮತ್ತು ಕಲಿಯುವಾಗ ಶಿಷ್ಯನಿಗೆ ಆನಂದದ ಅನುಭೂತಿ ಆಗಲಿಲ್ಲ ಅಂತಂದ್ರೆ ಅದೆಂಥ ಕಲಿಕೆ ಅನ್ನುವಂಥ ಪ್ರಶ್ನೆಯನ್ನು ಕುಮಾರ್ ಗಂಧರ್ವರು ನಮ್ಮ ಮುಂದೆ ಇಡ್ತಾರೆ. ಮತ್ತು ಕಲಿಸುವ ಉದ್ದೇಶ ಆದರೂ ಯಾಕೆ? ಕಲಿಯುವಾಗ ಗುರುವಿಗಾಗಲಿ ಶಿಷ್ಯನಿಗಾಗಲಿ ಆನಂದದ ಅನುಭೂತಿ ಆಗಬೇಕು, ಆನಂದದ ಅನುಭವ ಆಗಬೇಕು, ಅವರು ಆನಂದ ತುಂದಿಲರಾಗಬೇಕು. ಅಂದಾಗ ಮಾತ್ರ ಆ ಕಲಿಸುವಿಕೆಗೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥದ್ದು ಕುಮಾರ್ ಗಂಧರ್ವರ ಬಹಳ ದೊಡ್ಡ ನಂಬಿಕೆ ಆಗಿತ್ತು. ಶುಷ್ಕವೆನಿಸ್ತಕ್ಕಂಥ ಸಪ್ತಕದಲ್ಲಿಯೂ ರಸ ಇದೆ ಅನ್ನೋದನ್ನು ಗುರುವಾದವನ್ನು ತೋರಿಸಿಕೊಡ್ಬೇಕು. ಬರೀ ಸರೆಗಮ ಪದನಿಸ ಹಾಡಿದರೆ ಅದು ಯಾಂತ್ರಿಕವಾಗಿರಬಾರ್ದು. ಅದರೊಳಗೆ ರಸ ಹೊಮ್ಮಿಸ್ತಕ್ಕಂಥವನ್ನ ಅದರೊಳಗೆ ರಸ ಹೇಗೆ ಹೊಮ್ಮುತ್ತದೆ ಅಂತಕ್ಕಂಥದ್ದನ್ನು ತೋರಿಸ ನಿಜವಾದ ಗುರು ಆಗ್ತಾನೆ ಅಂತ ಹೇಳಿ ಕುಮಾರ್ ಗಂಧರ್ವರು ಹೇಳ್ತಾರೆ. ಒಂದ್ ಕಡೆ ಅವರು ತಾವೇನ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಅಥವಾ ಮೆಹಫಿಲ್ ಮಾಡ್ತಿದ್ರು ಅವುಗಳ ಬಗ್ಗೆನೂ ಕುಮಾರ್ ಗಂಧರ್ವರು ಒಂದು ಕಡೆ ಮಾತಾಡ್ತಾರೆ. ಮೆಹಫಿಲ್ ಅಂದ್ರೆ ಅದು ಕೇವಲ ಪ್ರದರ್ಶನ ಅಲ್ಲ, ಅದು ಸಂವಾದ. ಈ ಸಂವಾದ ಯಾರ ನಡುವೆ ನಡೀತದೆ ಅಂತಂದ್ರೆ ಹಾಡುಗಾರನಿಗೆ ಮತ್ತು ಕೇಳುಗನಿಗೆ ನಡುವೆ ಒಂದು ಸಂವಾದ ಏರ್ಪಡಲಿಲ್ಲ ಅಂತಂದ್ರೆ
ಅದು ಸರಿಯಾದ ಮೆಹಫಿಲ್ ಅಲ್ಲ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಾ ಇದ್ರು. ಇಂಥ ರಾಗವಾದ ಮೇಲೆ ಇಂಥ ರಾಗವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇದೆಲ್ಲ ಪೂರ್ವ ನಿರ್ಧಾರ ಆಗಿರ್ತದೆ ಗಾಯಕನ ಮನಸ್ಸಿನೊಳಗೆ. ಬಂದಿಶ್ ವಿಷಯದೊಳಗೂ ಅಷ್ಟೇ, ಒಂದು ರಾಗಕ್ಕೆ ಹಲವಾರು ಬಂದಿಶ್ಗಳಿರ್ತಾವೆ. ಯಾವ ಮೆಹಫಿಲ್ನಲ್ಲಿ ಯಾವ ಬಂದಿಶ್ ಹಾಡಬೇಕು ಅಂತಕ್ಕಂಥದ್ದು ಗಾಯಕ ಪೂರ್ವವಾಗಿ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನೆ. ಅದನ್ನ ಹಾಡ್ತಾ ಹಾಡ್ತಾ ಅವನು ಪ್ರೇಕ್ಷಕರೊಂದಿಗೆ ಸಂವಾದವನ್ನು ಸಾಧಿಸ್ತಾನೆ ಅಂತಕ್ಕಂಥದ್ದು. ಒಂದು ಮೆಹಫಿಲ್ನಲ್ಲಿ ಹಾಡಿದ್ದನ್ನ ಮತ್ತೊಂದು ಮೆಹಫಿಲ್ನಲ್ಲಿ ಹಾಡಬಾರದು ಅನ್ನುವಂಥದ್ದು ಕುಮಾರ ಗಂಧರ್ವರ ಇನ್ನೊಂದು ವ್ಯಾಖ್ಯಾನ. ಒಂದು ಸಭೆಯೊಳಗೆ ಯಮನ್ ರಾಗ ಹಾಡಿದ್ರೆ ಮುಂದಿನ ಸಭೆಯೊಳಗೆ ಯಮನ್ ರಾಗ ಹಾಡಿದ್ರು ಕೂಡ ಅದು ವಿಭಿನ್ನವಾಗಿರಬೇಕು ಅಂತ ಹೇಳಿ ಅವರು ಬಯಸ್ತಾ ಇದ್ರು. ಅದೇ ಯಮನನ್ನ ಇಲ್ಲೇ ಹಾಡೋದಾದ್ರೆ ಮತ್ತೊಮ್ಮೆ ಅದನ್ನು ಹಾಡುವ ಉದ್ದೇಶ ಏನದ? ಇದು ಕುಮಾರ ಗಂಧರ್ವರು ನಮ್ಮ ಮುಂದೆ ಇಡತಕ್ಕಂಥ ಪ್ರಶ್ನೆ. ಯಾವ ಮೆಹಫಿಲ್ನಲ್ಲಿ ಯಾವ ಬಂದಿಶ್ ಹಾಡಬೇಕು ಅಂತಕ್ಕಂಥದ್ದನ್ನ ಕುಮಾರ ಗಂಧರ್ವರು ಮೊದಲೇ ನಿರ್ಧಾರ ಮಾಡಿಟ್ಕೊಂಡಿದ್ರು. ಈ ರಾಗಗಳು ಮತ್ತು ಘರಾಣೆಗಳಿಗೆ ಸಂಬಂಧ ಇದೆ. ಇತರ ಅದು ಎಂಥ ಸಂಬಂಧ ಅನ್ನೋದ್ರ ಬಗ್ಗೆ ಕುಮಾರ ಗಂಧರ್ವರು ಹೇಳ್ತಾರೆ. ಈ ರಾಗ ಸಂಗೀತ ಅಂತಕ್ಕಂಥದ್ದು ಏನಿದೆ ಇದು ಘರಾಣೆಗಳ ಆಧಾರದ ಮೇಲೆ ನಿಂತಿದೆ. ಉದಾಹರಣೆಗೆ ಹೇಳೋದಾದ್ರೆ ಒಂದು ರಾಗವನ್ನ ದರ್ಬಾರಿ ರಾಗ ಅಂತ ಇಟ್ಕೋರಿ. ಆ ದರ್ಬಾರಿ ರಾಗವನ್ನ ಗ್ವಾಲಿಯರ್ ಘರಾಣದವರು ಬೇರೆ ರೀತಿ ಹಾಡ್ತಾರೆ, ಆಗ್ರಾ ಘರಾಣೆಯವರು ಬೇರೆ ರೀತಿ ಹಾಡ್ತಾರೆ, ಜೈಪುರ್ ಘರಾಣೆಯವರು ಬೇರೆ ರೀತಿ ಹಾಡ್ತಾರೆ, ಕಿರಾಣ್ ಘರಾಣೆಯವರು ಬೇರೆ ರೀತಿ ಹಾಡ್ತಾರೆ. ಸ್ವರ ಒಂದೇ, ಶಾಸ್ತ್ರ ಒಂದೇ, ಆದರೆ ಅದನ್ನ ಪ್ರಸ್ತುತಪಡಿಸುವಾಗ ಈ ಘರಾಣೆಗಳು ತಮ್ಮ ವಿಶಿಷ್ಟತೆಯನ್ನ ತಮ್ಮ ಖಾಸಿಯತ್ತನ್ನ ತೋರಿಸ್ತಾ ಹೋಗ್ತವೆ ಅನ್ನುವಂಥದ್ದು. ಈ ಘರಾಣೆಗಳೇನವಲ್ಲ ಇವು ರಾಗಗಳಿಗೆ ಅಥವಾ ಸಂಗೀತದ ಶಾಸ್ತ್ರಕ್ಕೆ ಆಧಾರ ಸ್ತಂಭಗಳು ಅನ್ನುವಂಥ ಮಾತನ್ನು ಕೂಡ ಕುಮಾರ ಗಂಧರ್ವರು ಹೇಳ್ತಾರೆ. ಘರಾಣೆಯ ಮೂಲಭೂತ ತತ್ವವನ್ನು ಅಭ್ಯಾಸ ಮಾಡಿ ಚಿಂತನ ಮಾಡಿ ಸ್ವಂತ ಗಾಯನ ಶೈಲಿಯನ್ನ ರೂಪಿಸಿಕೊಳ್ಬೇಕಾಗ್ತದೆ. ಇದು ಗಾಯಕನ ಮಾಡಬೇಕಾದಂಥ ಕೆಲಸ. ಗಾಯಕ ತನ್ನದೇ ಆದ ಸ್ವಂತ ದಾರಿಯನ್ನು ಕಂಡುಕೊಳ್ಬೇಕು. ಗುರುವಾದವನು ಆಯಾ ಘರಾಣೆಗಳಿಗೆ ಅನುಗುಣವಾಗಿ ದಾರಿಯನ್ನು ತೋರಿಸ್ತಾನೆ. ಆ ದಾರಿಯಲ್ಲಿ ಸಾಗುವುದು ಶಿಷ್ಯನಾದವನ ಕೆಲಸ. ಅನುಕರಣೆ ಮಾಡುವುದು ಬಹಳ ಸುಲಭ, ಆದರೆ ಅನುಕರಿಸುವುದು ಗುರುವಿನ ದಾರಿಯಲ್ಲಿ ಸಾಗಿದಂತಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುರುವಿನ ಗಾಯನವನ್ನು ನಕಲು ಮಾಡುವವರು ಬಹಳ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಗುರುಗಳು ಹಾಡಿದಂಗನ ಹಾಡಬೇಕು. ಗುರುಗಳು ಎಲ್ಲಿ ಯಾವ ಸ್ವರಕ್ಕೆ ಒತ್ತು ಕೊಡ್ತಾರೋ ಅದೇ ಜಾಗದಾಗ ಅದೇ ಸ್ವರಕ್ಕೆ ಅದೇ ಮಟ್ಟದೊಳಗೆ ನಾವು ಒತ್ತು ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಈ ನಕಲು ಗಾಯನ ನಮ್ಮಲ್ಲಿ ಕೇಳಿಗೆ ಸಿಗ್ತದೆ. ಆದರೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸೃಜನಶೀಲ ಗಾಯನ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಬಹಳಷ್ಟು ಜನ ಸಂಗೀತಗಾರರಿದ್ದಾರೆ, ಕಲಾವಿದರು ಕಡಿಮೆ ಅಂತ ಹೇಳಿ. ನಕಲು ಮಾಡುವವರೆಲ್ಲ ಸಂಗೀತಗಾರರು, ಸೃಜನಶೀಲವಾಗಿ ಹಾಡುವವರೆಲ್ಲ ಕಲಾವಿದರು ಅಂತ ಹೇಳಿ ಈ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಕುಮಾರ ಗಂಧರ್ವರು ನಮ್ಮ ಮುಂದೆ ತೆರೆದಿರ್ತಾರೆ. ಇನ್ನು ರಾಗ ಮತ್ತು ಸಮಯಗಳ ಬಗ್ಗೆ ಕುಮಾರ ಗಂಧರ್ವರಿಗೆ ಬಹಳ ಸ್ಪಷ್ಟವಾದಂತಹ ನಿಲುವನ್ನ ಅಥವಾ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನ ಅವರು ಹೊಂದಿದ್ರು. ರಾಗಗಳಿಗೆ ಸಮಯದ ಸಂಬಂಧ ಇರಲೇಬೇಕು ಅಂತ ಹೇಳಿ ನಂಬಿದವರಲ್ಲಿ ಕುಮಾರ ಗಂಧರ್ವರು ಕೂಡ ಒಬ್ಬರು. ಯಾರು ನಿಸರ್ಗವನ್ನ ಪ್ರೀತಿಸ್ತಾರೋ ಅವರು ರಾಗಗಳ ಸಮಯವನ್ನ, ರಾಗಗಳಿಗೆ ನಿಗದಿಪಡಿಸಿದಂತಹ ಸಮಯವನ್ನ ಪಾಲಿಸ್ತಾರೆ ಅನ್ನುವಂಥದ್ದನ್ನ ಕುಮಾರ ಗಂಧರ್ವರು ಹೇಳ್ತಾರೆ. ನಿಸರ್ಗ ಪ್ರತಿಯೊಂದು ವಸ್ತುವಿನ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತದೆ. ಸಂಜೆ ಆದ್ಕೂಳೆ ಎಲೆಗಳೆಲ್ಲ ಮುದುರ್ಲಿಕ್ಕೆ ಪ್ರಾರಂಭ ಆಗ್ತವೆ, ಹೂವೆಲ್ಲ ಬಾಡ್ಲಿಕ್ಕೆ ಶುರು ಆಗ್ತವೆ. ಸೂರ್ಯೋದಯ ಆದ್ಕೂಳೆ ಹಕ್ಕಿಗಳೆಲ್ಲ ಹಾಡ್ಲಿಕ್ಕೆ ಶುರು ಮಾಡ್ತವೆ. ಸೂರ್ಯಾಸ್ತ ಆದ್ಕೂಳೆ ಅವೆಲ್ಲ ಮೌನ ಆಗ್ತವೆ. ಮನುಷ್ಯನ ಆರೋಗ್ಯದ ಮೇಲೂ ಕೂಡ ನಿಸರ್ಗ ಪರಿಣಾಮವನ್ನು ಬೀರುತ್ತದಲ್ಲ. ಬೆಳಗಿನ ಹಾಗೂ ಸಂಜೆಯ ಸಮಯದೊಳಗೆ ಮನುಷ್ಯನ ವರ್ತನೆಗಳಲ್ಲಿ ವ್ಯತ್ಯಾಸ ಇರೋದನ್ನು ನಾವು ಗಮನಿಸ್ತೀವಿ. ಇದೆಲ್ಲ ನಿಸರ್ಗ ನಮ್ಮ ಮೇಲೆ ಮಾಡ್ತಕ್ಕಂಥ ಪರಿಣಾಮ. ಇಂಥ ಪರಿಣಾಮ ಅದು ಸ್ವರಗಳ ಮೇಲೂ ಮಾಡ್ತದೆ ಅನ್ನುವಂಥದ್ದನ್ನ ಸಂಗೀತ ಶಾಸ್ತ್ರನೂ ಹೇಳ್ತದೆ, ಕುಮಾರ ಗಂಧರ್ವರು ಅದನ್ನು ಹೇಳ್ತಾರೆ. ಅದಕ್ಕೆ ತೋಡಿ ರಾಗ ಅರಳುವುದು ಬೆಳಗಿನ ಸಮಯದೊಳಗನೆ, ಮಧ್ಯಾಹ್ನದ ಆನಂದವನ್ನು ನಾವು ಸವಿಬೇಕಾದ್ರೆ ಸಾರಂಗ ರಾಗವನ್ನೇ ಕೇಳಬೇಕು. ಮಾಲ್ಕಂಸ
ರಾತ್ರಿಯಲ್ಲಿ ಮಾತ್ರ ಮಾತಾಡ್ತದಂತ. ಹಿಂಗ ನಿಸರ್ಗ ರಾಗಗಳ ಮೇಲೆ ಮಾಡ್ತಕ್ಕಂಥ ಪರಿಣಾಮವನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಅಂತ ಹೇಳಿ ಕುಮಾರ್ ಗಂಧರ್ವರು ಹೇಳ್ತಾರೆ. ನಾನು ಆಕಾಶವಾಣಿಯಲ್ಲಿ ಹಾಡುವಾಗ ರಾಗದ ಸಮಯಕ್ಕೆ ಅನುಗುಣವಾಗಿ ರೆಕಾರ್ಡಿಂಗ್ ಮಾಡೀನಿ ಅಂತ ಹೇಳಿ. ಒಂದು ರಾಗವನ್ನ ಯಾವ ಸಮಯದಲ್ಲಿ ಹಾಡಬೇಕಂತ ಹೇಳಿ ಶಾಸ್ತ್ರ ಹೇಳ್ತದೋ ಅದೇ ಸಮಯದಲ್ಲಿ ಆ ಹಾಡನ್ನು ಹಾಡಬೇಕು ಮತ್ತು ನೀವು ರೆಕಾರ್ಡಿಂಗ್ ಮಾಡುವಾಗಲೂ ಕೂಡ ಆ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ಕುಮಾರ್ ಗಂಧರ್ವರು ಹೇಳ್ತಾರೆ. ಇದಕ್ಕೆ ಅವರು ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಬೆಳಗಿನ ಭೈರವ ಇದು ಬೆಳಗಿನ ರಾಗ. ತೀರ್ಥಕ್ಷೇತ್ರಗಳ ಪಾವಿತ್ರ್ಯತೆ ನಿಮ್ಮ ಮನಸ್ಸಿನೊಳಗ ನೆಲೆ ನಿಂತರೆ ಮಾತ್ರ ಈ ರಾಗ ಏನು ಹೇಳ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮ ಮನಸ್ಸಿನೊಳಗೆ ಪವಿತ್ರವಾದ ಭಾವನೆಗಳು ಇಲ್ಲದೆ ನೀವು ಭೈರವ ರಾಗವನ್ನು ಹಾಡಿದರೆ ಆ ರಾಗದ ಅನುಭೂತಿ ನಿಮಗಾಗುವುದಿಲ್ಲ ಅನ್ನುವಂಥದ್ದು. ಇದು ಭೈರವ ರಾಗಕ್ಕೆ ನಿಸರ್ಗ ನೀಡಿದಂಥ ಒಂದು ಅದ್ಭುತವಾಗಿರತಕ್ಕಂಥ ಕೊಡುಗೆ. ಗೋಧೂಳಿ ಮುಹೂರ್ತ, ಕತ್ತಲು ಬೆಳಕು ಇರುವಂತಹ ಒಂದು ಸಂಧಿಕಾಲ. ಮನೆಯೊಳಗೆ ಸಣ್ಣದಾಗಿ ಒಂದು ದೀಪ ಉರಿತಾ ಇದೆ. ಹಸಿವಾಗ್ಯದ ಅಂತ ಹೇಳಿ ಆ ಮಗು ಅಳ್ಳಿಕತ್ತವೆ. ತಂದೆ ಅನಿಸ್ಕೊಂಡಂತವನು ಹಾಲಿನ ಪಾತ್ರೆಯನ್ನು ಹಿಡಿದು ಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಈ ಹಳ್ಳಿಯ ಜೀವನವನ್ನು ಅನುಭವಿಸಿದರೆ ಮಾತ್ರ ಪುರಿಯಾದ ಮಧ್ಯಮ ಇಷ್ಟೊಂದು ನಾಜೂಕ ಯಾಕದ ಅಂತ ಅರ್ಥ ಆಗ್ತದೆ ಅಂತ ಕುಮಾರ್ ಗಂಧರ್ವರು ಆ ಪುರಿಯ ರಾಗವನ್ನು ವ್ಯಾಖ್ಯಾನ ಮಾಡ್ತಾರೆ. ಸಂಜೆಯ ಕೆಮ್ಮುಗಿಲು, ಅದರಲ್ಲೇ ಮಿನುಗುವ ಶುಕ್ರ, ಇದು ಮನನವಾದಾಗ ಮಾತ್ರ ಗೌರಿ ರಾಗದ ಕಲ್ಪನೆ ನಮಗೆ ಸ್ವಲ್ಪ ಮಟ್ಟಿಗೆ ಆಗಬಹುದು ಅನ್ನುವಂಥದ್ದು ಕುಮಾರ ಗಂಧರ್ವರ ವ್ಯಾಖ್ಯಾನ. ಗೌರಿ ಮುಸುಕುಧಾರಿ. ಆ ಮುಸುಕನ್ನ ತೆಗೆಯುವ ಕೆಲಸವನ್ನ ಅಥವಾ ಅಂಥ ಎದೆಗಾರಿಕೆಯನ್ನ ಗಾಯಕನಾದವನು ತೋರಿಸಬೇಕು. ಅಂದಾಗ ಮಾತ್ರ ನಿಮ್ಗೆ ಗೌರಿ ರಾಗದ ದರ್ಶನ ಆಗ್ತದೆ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಾರೆ. ಅಕಸ್ಮಾತ್ ನೀವು ಧೈರ್ಯ ಮಾಡಿ ಮುಸುಕು ತೆಗೆದರೂ ಕೂಡ ಆ ಗೌರಿ ಮಾತಾಡಂಗಿಲ್ಲ. ಆಕೆಯನ್ನ ಮಾತನಾಡಿಸುವ ಚತುರತೆಯೂ ಗಾಯಕನಿಗೆ ಇರಬೇಕಾಗ್ತದೆ. ಮೌನವಾಗಿರೋದು ಗೌರಿ ಒಂದ ಅಲ್ಲ. ಹಂಗ ನೋಡಿದ್ರೆ ಎಲ್ಲ ರಾಗಗಳು ಮೌನವಾಗೇ ಇರ್ತಾವ ಅಂತ ಹೇಳಿ ಭಾವಿಸಬೇಕಾಗ್ತದೆ. ಭೂಪ, ಮಾಲ್ಕಂಸ ಇವು 5 ಸ್ವರಗಳ ರಾಗಗಳು. ಆದ್ರೆ ಅವುಗಳನ್ನು ಇವತ್ತಿಗೂ ಸರಿಯಾಗಿ ಮಾತನಾಡಿಸುವವರು ಇಲ್ಲ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಿದ್ರು. ನಾವು ರಾಗದ ಮೇಲ್ಪದರಿನೊಳಗೆ ಮಾತ್ರ ವಿಹಾರ ಮಾಡ್ತೀವಿ, ಆಳಕ್ಕೆ ಇಳಿಯೋದೇ ಇಲ್ಲ ಅನ್ನುವಂಥದ್ದು ಅವ್ರ ಕಳಕಳಿಯಾಗಿತ್ತು. ರಾಗದ ಅಂತರಾಳವೇ ನಮಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ. ರಾಗ ಮಾತ್ರ ಅಲ್ಲ, ತಾಳನೂ ನಮಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ. ಈಗಲೂ ಏಕತಾಲ್ ಮತ್ತು ತೀನ್ತಾಲ್ಗಳಲ್ಲಿ ಸರಿಯಾಗಿ ಹಾಡಲಾಗಿಲ್ಲ ಅನ್ನುವಂಥದ್ದು. ಝುಮ್ರಾ ತಾಳದ ಬಗ್ಗೆನೂ ನಮಗೆ ಸ್ಪಷ್ಟ ಅರ್ಥ ಆಗಿಲ್ಲ. ತಾಳದ ಬಗ್ಗೆ ಒಮ್ಮೆ ಹೆದರಿಕೆ ಉಂಟಾತಂದ್ರೆ ಅದನ್ನು ದುರಸ್ತಿ ಮಾಡೋದು ಬಹಳ ಕಠಿಣ ಅಂತ ಹೇಳಿ ಕುಮಾರ ಗಂಧರ್ವರು ಹೇಳ್ತಿದ್ರು. ರಾಗಗಳನ್ನ ನಮ್ಮ ಗಾಯಕರು ಇನ್ನೂ ಸರಿಯಾಗಿ ಅರಿತುಕೊಂಡಿಲ್ಲ ಅನ್ನುವಂಥ ಅಭಿಪ್ರಾಯ ಅವರು ಆಗಾಗ ವ್ಯಕ್ತಪಡಿಸ್ತಾ ಇದ್ರು. ಈ ಮಾತನ್ನ ಸಂಗೀತಕಾರ ಬೇರೆ, ಕಲಾವಿದ ಬೇರೆ ಎನ್ನುವಂಥ ಮಾತಿನೊಳಗೆ ಹಿನ್ನೆಲೆಯೊಳಗೆ ವಿಚಾರ ಮಾಡಬೇಕಾಗ್ತದೆ. ಕಲಾವಿದನಾದವನು ತನ್ನ ಸೃಜನಶೀಲತೆಯ ಮತ್ತು ಅದಮ್ಯವಾದ ಕಲ್ಪನೆಯ ಬಲದಿಂದ ರಾಗದ ಆಳಕ್ಕೆ ಸುಲಭವಾಗಿ ಇಳಿದು ಬಿಡ್ತಾನೆ. ಉದಾಹರಣೆಗಾಗಿ ಇಲ್ಲಿ 2 ಕಲಾವಿದರು ಹಾಡಿರೋ ಭೂಪರಾಗದ ಬಗ್ಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕುಮಾರ್ ಗಂಧರ್ವರು ಹಾಡಿದ ಭೂಪರಾಗ ನೀಡುವ ಅನುಭೂತಿಗಿಂತಲೂ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ ಭೂಪರಾಗ ಅದು ನೀಡತಕ್ಕಂಥ ಅನುಭೂತಿಗೂ ವ್ಯತ್ಯಾಸದ. 2 ರಾಗಗಳು ಒಂದೇ, ಆದರೆ ಅವು ನೀಡ್ತಕ್ಕಂಥ ಅನುಭೂತಿ ಮಾತ್ರ ಬೇರೆ ಬೇರೆ. ಇದಕ್ಕೆ ಕಾರಣ ಅಂತಂದ್ರೆ ಅವರವರ ಮನೋಧರ್ಮ ಅಂತ ಹೇಳಿ ಹೇಳಬೇಕಾಗ್ತದೆ. ಅವೇ ಸ್ವರಗಳು, ಅವೇ ವಾದಿ ಸಂವಾದಿಗಳು, ಅದೇ. ಆದರೆ ಆ ಸೃಜನಶೀಲ ಗಾಯಕರು ಅವಷ್ಟೇ ಸ್ವರಗಳನ್ನು ಇಟ್ಕೊಂಡು ಏನೋ ಒಂದು ಅನುಭೂತಿಯನ್ನ ಅಥವಾ ಅನುಭವವನ್ನು ನಿರ್ಮಾಣ ಮಾಡ್ತಾರಲ್ಲ, ಅದು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಕುಮಾರ್ ಗಂಧರ್ವರು ಭೂಪರಾಗವನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅಂತ ಹೇಳುವ ಮಾತನ್ನ ಈ ಮೇಲಿನ ಉದಾಹರಣೆಯಿಂದ ನಾವು ನೋಡ್ಬೇಕಾಗ್ತದೆ. ಇನ್ನೊಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಪಂಡಿತ್ ಬಸವರಾಜ ರಾಜಗುರು ಅವರು ಹಾಡುವ
ಕೋಮಲ್ ಋಷಭಾಸ ಅವರಿಗೂ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡುವಂತಹ ಕೋಮಲ್ ಋಷಭಾಸ ಅವರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವುಗಳನ್ನು ನಾವು ಗಮನಿಸಿದಾಗ ಒಂದು ರಾಗ ಹೇಗೆ ತನ್ನ ವಿಭಿನ್ನವಾಗಿರತಕ್ಕಂಥ ರೂಪಗಳನ್ನು ತೋರಿಸಬಲ್ಲದು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದ. ಆ ಹಿನ್ನೆಲೆ ಒಳಗೆ ನಾವು ಕುಮಾರ ಗಂಧರ್ವರ ವ್ಯಾಖ್ಯಾನಗಳನ್ನು ಪರಿಗಣಿಸಬೇಕಾಗ್ತದೆ. ಕುಮಾರ ಗಂಧರ್ವರು ಪುರಿಯ ಮತ್ತು ರಾಗಗಳ ಚಿತ್ರಣವನ್ನ ಮಾಡಿದ್ವನ್ನ ಆಗಲೇ ನಿಮ್ಗೆ ಹೇಳಿದೆ. ಈ ಚಿತ್ರಣ ಸಂಗೀತ ಶಾಸ್ತ್ರಕ್ಕೆ ಅನುಗುಣವಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಒಂಚೂರ ನೋಡಿಬಿಡೋಣ. ಪುರಿಯ ಇದು ಸಾಯಂಕಾಲ ಹಾಡ್ತಕ್ಕಂಥ ರಾಗ, ಸಂಧಿ ಪ್ರಕಾಶದ ರಾಗ ಅಂತ ಹೇಳಿ ಸಂಗೀತ ಶಾಸ್ತ್ರ ಹೇಳ್ತಾರೆ. ನಮ್ಮ ಪೂರ್ವಿಕರು ಅಂದರೆ ಸಂಗೀತ ಶಾಸ್ತ್ರಜ್ಞರು ಇದೇ ಕಾಲದಲ್ಲಿ ಹಾಡಲಾಗುವ ಮಾರ್ವಾ ರಾಗವನ್ನು ಸಹ ನಿರ್ಮಾಣ ಮಾಡಿದರು. ಇವೆರಡೂ ರಾಗಗಳಲ್ಲಿ ಪಂಚಮ ಸ್ವರ ಇಲ್ಲ. ಷಡ್ಜ ಬಹಳ ಕ್ವಚಿತ್ತಾಗಿ ಅನ್ವಯವಾಗ್ತಕ್ಕಂಥದ್ದು. ಎರಡೂ ರಾಗಗಳು ಗಂಭೀರ ಗುಣವನ್ನು ಹೊಂದಿದ್ದು ಶಾಂತ ರಸವನ್ನು ಪೋಷಿಸ್ತಾವ ಅಂತ ಹೇಳಿ ಸಂಗೀತ ಶಾಸ್ತ್ರ ಹೇಳ್ತದೆ. ಈಗ ಕುಮಾರ ಗಂಧರ್ವರ ವಿವರಣೆಯನ್ನು ನಮ್ಮ ಗಮನಕ್ಕೆ ತಂದುಕೊಂಡಾಗ, ದುಡಿದು ಮನೆಗೆ ಬರತಕ್ಕಂಥ ಯಜಮಾನ ತನ್ನ ಕೈಯಲ್ಲಿ ಹಾಲಿನ ಪಾತ್ರೆಯನ್ನು ಹಿಡಿದು ಬರುವುದರ ಅರ್ಥ ಏನು? ಅವನು ತನ್ನ ಸಂಸಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾನೆ ಅಂತ ಅರ್ಥ ಹೋದಲ್ಲ. ಇಡೀ ರಾಗದ ಚಿತ್ರಣವನ್ನ ಈ ಪಾತ್ರದಲ್ಲಿ ಕುಮಾರ ಗಂಧರ್ವರು ಹಿಡಿದಿರತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ರಾಗ ಶಾಸ್ತ್ರದಿಂದ ಬಂದದ್ದು, ಮನೆಗೆ ಬರುವ ಯಜಮಾನನ ಕುಮಾರರ ಸೃಷ್ಟಿ. ಕುಮಾರರು ಶಾಸ್ತ್ರ ಮತ್ತು ಸೃಜನಶೀಲತೆಯನ್ನ ಮುಖಾಮುಖಿಗೊಳಿಸುವ ಅಥವಾ ಒಂದುಗೂಡಿಸ್ತಕ್ಕಂಥ ರೀತಿ ಇದು. ಕುಮಾರರ ಎಲ್ಲ ಪ್ರಯೋಗಗಳನ್ನ ಈ ರೀತಿ ಅಧ್ಯಯನ ಮಾಡಲಾಯಿತೋ ಇಲ್ಲೋ ಗೊತ್ತಿಲ್ಲ. ಅವ್ರ ಶಿಷ್ಯರಾದರೂ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರ ಹೊಸ ದೃಷ್ಟಿ ಹೀಗೆ ಅನುಪಮವಾಗಿತ್ತು. ಅದು ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಅನುಭೂತಿಯನ್ನು ನಮಗೆ ಕೊಡ್ತಾ ಇತ್ತು ಅನ್ನುವಂಥದ್ದನ್ನು ಮಾತ್ರ ಇಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಕುಮಾರ ಗಂಧರ್ವರು ಇಂಥ ವಿಭಿನ್ನವಾಗಿರ್ತಕ್ಕಂಥ ಚಿಂತನೆಗಳಿಂದ, ವ್ಯಾಖ್ಯಾನಗಳಿಂದ ಆ ಸಂಗೀತದ ರಸಘಟ್ಟಿಯನ್ನೇ ನಮ್ಮ ಮುಂದೆ ತೆಗೆದಿಡ್ತಾರೆ. ಯಾವ ರಾಗ ಯಾವ ಪ್ರಕಾರವಾಗಿ ನಮಗೆ ಆನಂದವನ್ನು ನೀಡುತ್ತದೆ ಅನ್ನುವಂಥ ಗುಟ್ಟನ್ನ ಅವರು ತೆಗೆದಿಡ್ತಾರೆ. ಆದರೆ ಅವೆಲ್ಲವನ್ನೂ ಅಧ್ಯಯನ ಮಾಡ್ತಕ್ಕಂಥದ್ದು, ಅವೆಲ್ಲವನ್ನು ತಿಳಿದುಕೊಳ್ತಕ್ಕಂಥ ವ್ಯವಧಾನ ಆಗಲಿ, ಸಮಯ ಆಗಲಿ ನಮ್ಮ ಹತ್ರ ಇದೆಯೇನೋ ಅನ್ನುವಂಥದ್ದು ಇಲ್ಲೇ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಗೆಳೆಯರೇ, ಮತ್ತೆ ಇಂಥ ಅನೇಕ ವಿಷಯಗಳನ್ನು ತಗೊಂಡ ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿ ತನಕ ತಮ್ಮೆಲ್ಲರಿಗೂ ನಮಸ್ಕಾರ.